ಮುಂದಿನ ಪದ್ಯಗಳಲ್ಲಿ ವೇದವ್ಯಾಸದೇವರು ಈ ಗ್ರಂಥ ಜ್ಞಾನಿಗಳು ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕೆ ಅನುಬಂಧ ಚತುಷ್ಟಯ ಬೇಕು. ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಆ ಎಲ್ಲವನ್ನು ಕೂಡ ಎರಡನೇ ಪದ್ಯದಲ್ಲಿ ತಿಳಿಸ್ತಾ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ವೃದ್ಧ್ಯವರುದ್ಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಅಲ್ಲ, ಈ ಗ್ರಂಥದಲ್ಲಿ ವ್ಯಾಸರು ಯಾವ ವಿಷಯ ಇಟ್ಟಿದ್ದಾರೆ, ಏನು ಸಬ್ಜೆಕ್ಟ್ ಏನು ಅಂತ. ಯಾವಾಗಲೂ ಒಂದು ಗ್ರಂಥ ಹೇಳಬೇಕಾದ್ರೆ ಕೇಳಬೇಕಾದ್ರೆ ವಿಷಯ ಬೇಕು. ಏನು ವಿಷಯ ಇಲ್ಲ ಅಂದರೆ ಅದು ಪುರಾಣ ಅಲ್ಲ, ಮಾತು. ಏನು ವಿಷಯ ಹಂಗೆ ಮಾತಾಡಿ ಆಡ್ತಾ ಇರ್ತದೆ, ಅದೇನು ಲೂಸ್ ಟಾಕ್ಸ್, ಅದು ಪ್ರಯೋಜನ ಇಲ್ಲ. ಈ ಭಾಗವತದ ಒಳಗೆ ಏನು ವಿಷಯ ಅಂದರೆ ವೇದವ್ಯಾಸದೇವರು ಹೇಳ್ತಾರೆ ಧರ್ಮವನ್ನು ಹೇಳ್ತೇವೆ ಅಂತ. ಅಲ್ಲ, ನೀವೇನು ಸ್ಪೆಷಲ್ ಹೇಳೋದು? ಎಲ್ಲರೂ ಹೇಳೋದು ಧರ್ಮವೇ. ಯಾರಾದರೂ ಅಧರ್ಮ ಹೇಳ್ತೀನಿ ಬನ್ನಿ ಅಂತ ಯಾರು ಕರೆಯೋರಿದ್ದಾರ? ನಿಮ್ಮದೇನು ಧರ್ಮ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮದು ಪರಮೋ ಧರ್ಮ, ಶ್ರೇಷ್ಠವಾದದ್ದು ಅಂತ. ಅಲ್ಲ, ನಿಮ್ಮದೇನು ಶ್ರೇಷ್ಠ? ಎಲ್ಲ ಹೇಳೋರು ನಮ್ಮದು ಶ್ರೇಷ್ಠ ಅಂತಲೇ ಹೇಳ್ತಾರೆ. ನಮ್ಮದು ಅಷ್ಟಕ್ಕಷ್ಟೇ, ಅವ್ರದ್ದು ಶ್ರೇಷ್ಠ ಅಂತ ಯಾರು ಹೇಳ್ತಾರ? ನಮ್ಮದೇ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಇಲ್ಲಿ ಪರಮ ಅಂದರೆ ಬರೀ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಪರಮ ಅಂತಂದರೆ ಇಲ್ಲಿ ಹೇಳ್ತಾರೆ ಆಚಾರ್ಯರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ, ಯಾವುದೇ ಬಯಕೆ ಇಲ್ಲದೆ ಭಗವಂತನ ಅರ್ಪಣ, ಈಶ್ವರ ಅರ್ಪಣ ಬುದ್ಧಿಯಿಂದ ಭಗವತ್ ಸೇವಾರೂಪವಾಗಿ ಕರ್ಮವನ್ನು ಮಾಡುವ ಬಗೆಯನ್ನು ಹೇಳ್ತಕ್ಕಂಥ ಧರ್ಮ ಇಲ್ಲಿ ಹೇಳ್ತಾ ಇದೆ. ಪ್ರೋಜ್ಜಿತ ಕೈತವ, ಇದು ಕೈತವ ಅಂದರೆ ಮೋಸ. ಈ ಧರ್ಮ ಹೇಳೋದ್ರಲ್ಲಿ ಭಾರಿ ಮೋಸ ಇದೆ, ಆ ಮೋಸ ಇಲ್ಲಿಲ್ಲ ಅಂತಾರೆ. ನಿಜವಾಗಿಯೂ ನಮಗೆ ಆಶ್ಚರ್ಯ ಅಂದರೆ, ನೀವೆಲ್ಲ ವಿಷ್ಣು ಸಹಸ್ರನಾಮ ಕೇಳಿದ್ದೀರಿ. ಅದರೊಳಗೆ ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ. ಮರಣದ ಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರ ಬಳಿಗೆ ಹೋಗಿ ಅನೇಕ ಧರ್ಮಗಳನ್ನು ಕೇಳಿ, ಎಲ್ಲ ಕೇಳಿ ಆದಮೇಲೆ ಯುಧಿಷ್ಠಿರ ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ಭೀಷ್ಮಾಚಾರ್ಯರೇ, ತುಂಬ ಹೇಳಿದ್ರಿ, ಬಹಳ ಸಂತೋಷ, ಆದರೆ ಕೋಧರ್ಮ ಸರ್ವಧರ್ಮಾಣಾಂ ಧರ್ಮೋ ಅಧಿಕತಮೋ ಮತಃ. ನೀವು ಹೇಳಿದರ ಒಳಗೆ ಶ್ರೇಷ್ಠವಾದದ್ದು ಯಾವುದು ಅಂದರೆ ಭೀಷ್ಮಾಚಾರ್ಯ ಹೇಳ್ತಾರೆ, ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರರ್ಚೆನ್ನರಸ್ಸದ. ಎಲ್ಲಿ ಭಗವಂತನ ಆರಾಧನೆ ಮಾಡು ಅಂತ ಹೇಳುತ್ತೆ, ಅದು ಶ್ರೇಷ್ಠವಾದ ಧರ್ಮ. ಭಗವಂತನ ಪಾದವನ್ನು ನಂಬು, ಅವನ ಆರಾಧನೆ ಮಾಡು, ಅವನ ಶ್ರವಣ ಮಾಡು, ಅವನಲ್ಲಿ ಅವನ ಕೀರ್ತನ, ಅವನ ದಾಸ್ಯ ಸಖ್ಯ ಆತ್ಮನಿವೇದನ ಮಾಡು ಅಂತ ಎಲ್ಲಿ ಹೇಳುತ್ತೋ ಅದು ಶ್ರೇಷ್ಠವಾದ ಧರ್ಮ. ಅದು ಎಲ್ಲಿ ಹೇಳಿದೆ? ಶ್ರೀಮದ್ ಭಾಗವತದಲ್ಲಿ. ಅದಕ್ಕಿದೇನು ಧರ್ಮ? ಪರಮೋ ಧರ್ಮ. ಇದರಲ್ಲಿ ಮೋಸ ಗೀಸ ಇಲ್ಲೇ ಇಲ್ಲ. ವಿಷಯ ಏನು? ಇದು ಪರಮೋ ಧರ್ಮ ಅತ್ರ ಪ್ರತಿಪಾದ್ಯತೆ. ಈ ಗ್ರಂಥದ ಒಳಗೆ ಈಶ್ವರಾರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದೆ. ಆಮೇಲೆ ಇದಕ್ಕೆ ಅಧಿಕಾರಿಗಳು ಯಾರು? ಸತಾಂ, ಸಜ್ಜನರು ಕೇಳಬೇಕಂದ್ರೆ. ಯಾವುದೋ ಜಾತಿ ಗೀತಿ ಏನು ಹೆಸರು ಹೇಳಿಲ್ಲ ಇಲ್ಲಿ. ಸಜ್ಜನರು ಭಾಗವತ ಕೇಳ್ಬೋದು. ಅಲ್ಲ, ಈ ದುರ್ಜನರು ಅಂತ ಯಾರಿದ್ದಾರೆ ರೀ? ದುರ್ಜನರು ನಾವು ಸಜ್ಜನರು ಅಂತಲೇ ಹೇಳ್ಕೊಳ್ತಾರೆ. ಯಾರು ದುರ್ಜನರು ಅಂತ ಹೇಳ್ಕೊಳ್ಳಲ್ಲ. ಹಾಗಾದ್ರೆ ಸಜ್ಜನರೆಲ್ಲ ಕೇಳ್ಬೋದಾ ಅಂದರೆ ಹೇಳ್ತಾರೆ, ನಿರ್ಮತ್ಸರಾಣಾಂ ಸತಾಂ. ಮಾತ್ಸರ್ಯ ಇರಬಾರ್ದು. ನಿಮ್ಮ ಸಜ್ಜನಿಕೆಗೆ ಒಂದು ದೊಡ್ಡ ದೋಷ ಅಂದರೆ ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಿರಲ್ಲ, ಮಾತ್ಸರ್ಯ ಪಡ್ತಿರಲ್ಲ. ಅವನು ಬಾರಿ ಎತ್ತರಕ್ಕೆ ಹೋಗ್ಬಿಟ್ಟ, ನಾ ಇಲ್ಲೇ ಉಳ್ಕೊಂಡ್ಬಿಟ್ಟೆ, ಇದು ತಪ್ಪು. ಅದರೊಳಗೂ ನಮಗಿಂತ ದೊಡ್ಡವರು ನೋಡಿ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದಿದೆಯಲ್ಲ, ಇವ್ರಿಗೆ ಎಂದೆಂದೂ ಭಾಗವತ ತಲೆಗೆ ಹೋಗಲ್ಲ. ಅದೆಲ್ಲ ಬಿಟ್ಟು ಕೂತವರಿಗೆ ಮಾತ್ರ ಶ್ರೀಮದ್ ಭಾಗವತ ತಲೆ ಒಳಗೆ ಹೋದಿತ್ತು. ಮತ್ತು ಇದನ್ನು ಕೇಳೋದ್ರಿಂದ ಏನು ಫಲ ಅಂದರೆ ತಾಪತ್ರಯೋನ್ಮೂಲನಂ. ನಮ್ಮ ತಾಪತ್ರಯಗಳ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂಥ ತಾಪತ್ರಯಗಳ ಉನ್ಮೂಲನ, ಮೂಲೋತ್ಪಾಟನವನ್ನು ಮಾಡ್ತಕ್ಕಂಥ ತಾಕತ್ತು ಶ್ರೀಮದ್ ಭಾಗವತಕ್ಕಿದೆ. ಎಂಥ ಗ್ರಂಥ ಇದು! ಸ್ವಯಂ ಭಗವಂತ ರಚನೆ ಮಾಡಿ, ಮಹಾಮುನಿ ಕೃತೆ, ಮಹಾಮುನಿಗಳು ವೇದವ್ಯಾಸದೇವರು ಅವರಿಂದ ರಚಿತವಾಗಿರ್ತಕ್ಕಂಥದ್ದು.
ಅಪರೈರೀಶ್ವರ, ಬೇರೆ ಯಾರ ಕೈಲೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಲ್ಲದೆ ಮತ್ತಾರಿಗೂ ಕೂಡ ಇಂಥ ಗ್ರಂಥದ ರಚನೆ ಮಾಡುವ ಸಾಮರ್ಥ್ಯ ಇಲ್ಲ. ರಚನೆ ಮಾಡಿದ್ದಾರೆ ಅಂದರೆ ಅವರು ವೇದವ್ಯಾಸದೇವರು ಸ್ವತಃ ಭಗವಂತ ಅಲ್ಲ. ಮತ್ತಿದನ್ನು ಮಾಡಿದ್ರೆ ಕೇಳಿದ್ರೆ ನಮಗೇನು ಫಲ ಅಂದರೆ ಇನ್ನೊಂದು ಫಲ ಹೇಳ್ತಾ ಇದ್ದಾರೆ. ಸದ್ಯೋ ಹೃದಯ ಅವರುದ್ಧತೆ. ಯಾರು ಈ ಭಾಗವತವನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತಾರೆ, ಒಂದೇ ಮನಸ್ಸಿನಿಂದ ಕೇಳ್ತಾ ಇದ್ದಾರೆ, ಅವರ ಹೃದಯದ ಒಳಗೆ ದೇವರು ಸದ್ಯದಲ್ಲೇ ಬರ್ತಾನಂತ. ಶುಶ್ರೂಷುಭಿಸ್ ತತ್ಕ್ಷಣ. ಯಾರು ಶುಶ್ರೂಷ ಮಾಡ್ತಾರೆ, ನಿರಂತರ ಭಾಗವತದ ಪಾಠ ಪ್ರವಚನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ, ಅವರಿಗೆ ದೇವರು ತತ್ಕ್ಷಣದಲ್ಲೇ ಬರ್ತಾನೆ. ಅಂದರೆ ಎರಡು ಥರ ಜನ. ತತ್ಕ್ಷಣದಲ್ಲಿ ದೇವರನ್ನು ಹೃದಯದಲ್ಲಿ ತಂದುಕೊಳ್ಳುವ ಜನ, ಕೆಲವರು ಸದ್ಯದಲ್ಲಿ ತಂದುಕೊಳ್ಳುವ ಜನ. ಈ ಮೈತ್ರೇಯ ವಿದುರ ಮತ್ತು ಉದ್ಧವರ ಸಂವಾದ ಮುಂದೆ ತೃತೀಯ ಸ್ಕಂದದಲ್ಲಿ ಬರುತ್ತೆ. ವಿದುರ ಉದ್ಧವರನ್ನು ನೋಡಿ ಉದ್ಧವರ ಬಳಿ ಪ್ರಶ್ನೆ ಮಾಡ್ತಾನೆ, ನನಗೆ ಕೃಷ್ಣನ ಬಗ್ಗೆ ಹೇಳು ಅಂತ ವಿದುರ ಉದ್ಧವನನ್ನು ಕೇಳ್ದ. ಉದ್ಧವನಿಗೆ ಕೃಷ್ಣ ಅನ್ನೋ ಶಬ್ದ ಕಿವಿಗೆ ಬಿದ್ದಿದ್ದೇ ತಡ ಕಣ್ಣು ಮುಚ್ಕೊಂಡ್ಬಿಟ್ನಂತ. ಅವನ ಹೃದಯದ ಒಳಗೆ ಕೃಷ್ಣ ಬಂದಾಯಿತು. ಶಬ್ದ ಕೇಳಿದ ತಕ್ಷಣ ಹೃದಯದ ಒಳಗೆ ಯಾರಿಗೆ ಭಗವಂತನ ರೂಪ ಕಾಣುತ್ತಲ್ಲ, ಅವರು ತತ್ಕ್ಷಣಾತ್ ಕೇಳ್ತಾ 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 ಒಂದು ಪಕ್ವ ಕಾಲದಲ್ಲಿ ಭಗವಂತ ಹೃದಯದಲ್ಲಿ ಬರ್ತಾನೆ. ಅದು ಸದ್ಯ. ಸದ್ಯ ಅಂದರೆ ಸದ್ಯ ಬನ್ನಲ್ಲ ಅಂತ. ನಮಗೆಲ್ಲ ಬರೋದು ಬಹಳ ಕಷ್ಟ, ಆದರೆ ಸಾಧನೆ ಮಾಡ್ತಾ ಹೊರಟಾಗ ದೇವರು ಎಂದೂ ಕೈ ಬಿಡಲ್ಲ, ಎಂದೋ ಒಂದಿನ ಬರ್ತಾನೆ. ಸದ್ಯೋ ಹೃದಯ ಹೃದ್ಯತೆ ಕೃತಿಭಿ ಶುಶ್ರೂಷುಭಿಸ್ ತತ್ಕ್ಷಣಾತ್ ಅಂಥೇಳಿ ಮತ್ತು ಸಂಬಂಧ ಯಥಾಯೋಗ್ಯವಾಗಿ, ಈ ಕಥೆಗೂ ನಮಗೂ ಏನು ಸಂಬಂಧ ಅಂತ ಅಲ್ಲಲ್ಲೇ ಯಥಾಯೋಗ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಅಂತ ಅನುಬಂಧ ಚತುಷ್ಟಯವನ್ನು ತಿಳಿಸ್ತಾ ಈ ಭಾಗವತ ಅಂದರೆ ಏನು ಅಂತ ಮತ್ತೆ ಹೇಳ್ತಾ ಇದ್ದಾರೆ. ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಇದು ವೇದ ಅನ್ನುವ ಕಲ್ಪವೃಕ್ಷದಲ್ಲಿ ಪಕ್ವವಾಗಿರುವಂಥ ಹಣ್ಣು ಶ್ರೀಮದ್ ಭಾಗವತ. ವೇದ ಅನ್ನುವ ಕಲ್ಪವೃಕ್ಷದಲ್ಲಿ ತುಂಬ ಹಣ್ಣು ಬಿಟ್ಟಿದೆ. ಅದರಲ್ಲಿ ಅತ್ಯಂತ ಪಕ್ವವಾದ ಹಣ್ಣು. ಹಣ್ಣನ್ನು ನೋಡಿದಾಗ ತಿನ್ನುವ ಬಯಕೆ ಎಲ್ಲರಿಗೂ ಬರೋದೆ. ಆದರೆ ಎತ್ತರದ ಮರ ವೇದ ಅನ್ನುವ ವೃಕ್ಷವನ್ನು ಹತ್ತುವ ಸಾಮರ್ಥ್ಯ ನಮ್ಮ ಯಾರಿಗಿಲ್ಲ. ಆದರೆ ನಮ್ಮ ಮೇಲಿನ ಕರುಣೆಯಿಂದ ವೇದವ್ಯಾಸದೇವರು ಆ ಮರದ ಒಳಗಿನ ಒಂದು ಫಲವನ್ನು ಕಿತ್ತು ಕೈಗೆ ಹಾಕಿದ್ದಾರೆ. ಅದು ಯಾವ ಫಲ ಅಂದರೆ ಶ್ರೀಮದ್ ಭಾಗವತ ಫಲ ಅಂತಂದರು. ಕೆಲವರು ಫಲ ಅಂದರೆ ತಿನ್ನೋದೇ ಇಲ್ಲ. ಕೆಲವರಿಗೆ ಫಲ ಅಂದರೆ ಒಂದು ಡೌಟು, ಈ ಯಾವುದೇ ಹಣ್ಣಲ್ಲಿ ಬಿಸಾಕೋದು ಇರುತ್ತಲ್ಲ, ಬಾಳೆಹಣ್ಣಲ್ಲಿ ಸಿಪ್ಪೆ ಬಿಸಾಕಬೇಕು, ಹಾಗೆ ಒಂದು ಯಾವುದೇ ಹಣ್ಣು ತೊಗೊಳ್ಳಿ ಅದರಲ್ಲಿ ಬೀಜ ಬಿಸಾಕಬೇಕು, ಸಿಪ್ಪೆ ತೊಗೊಟ್ಟೆ ಏನೇನೋ ಇರುತ್ತೆ. ಅಂದರೆ ತಿನ್ನೋದೊಂದು ಸ್ವಲ್ಪ ಪಾರ್ಟ್ ಇರುತ್ತೆ, ಬಿಸಾಕೋದು ಸ್ವಲ್ಪ. ಕೆಲವುದ್ರೊಳಗೆ ತಿನ್ನೋದಕ್ಕಿಂತ ಬಿಸಾಕೋದೇ ಜಾಸ್ತಿ. ಹಲಸಿನಣ್ಣು ತಿನ್ನೋ ಒಂದೊಳಗೆ ಎಷ್ಟು ಕಸ ಎಷ್ಟು ಒದ್ದಾಟ. ಇನ್ನು ಸೀತಾಫಲ ತಿಂದದ್ದಕ್ಕಿಂತ ಉಗಿದದ್ದೇ ಜಾಸ್ತಿ, ಬೇಡ ಬೇಡ ಬಿಟ್ಬಿಡ್ತಾರೆ. ಹಾಗೆ ಈ ಭಾಗವತ ಅಂದರೆ ಸ್ವಲ್ಪ ಬಿಸಾಕೋದು ತಿನ್ನೋದು ಹಿಂಗೆ ಅಲ್ಲ ಅಂದರು. ಮುಂದೆ ಹೇಳ್ತಾ ಇದ್ದಾರೆ, ಇದು ಎಂಥದ್ದು ಅಂದರೆ ರಸಮ್ ಅಂದರು. ರಸಮ್ ಅಂದರೆ ಜ್ಯೂಸ್ ಕುಡಿಯೋದಷ್ಟೇ. ಯಾವುದ್ರ ರಸ? ಪುರಾಣ ಸಾರ ರೂಪ. ಎಲ್ಲ ಪುರಾಣಗಳ ಸಾರ. ಸಾರ ಅಂದರೂ ಒಂದೇ, ರಸ ಅಂದರೂ ಒಂದೇ. ಹೀಗಾಗಿ ಇಂತಹ ಶ್ರೇಷ್ಠ ಉತ್ಕೃಷ್ಟವಾದ ರಸ ಇದು. ಭಾವುಕಾಹ ಭುವಿ ಭಾವುಕಾಹ ರಸಿಕಾಹ. ರಸಿಕರಾದ ಭೂಮಿಯ ಸಜ್ಜನರೇ ಈ ಭಾಗವತವನ್ನು ಚೆನ್ನಾಗಿ ಪಾನ ಮಾಡಿರಿ ಅಂತ. ಬೇರೆದೆಲ್ಲ ಕುಡಿತಾ ಕುಡಿತಾ ವೈರಾಗ್ಯ ಬರುತ್ತೆ, ಅಥವಾ ರೋಗಕ್ಕೆ ಕಾರಣ ಆಗುತ್ತೆ, ಅಥವಾ ಬೇಡ ಅನ್ನೋ ಬುದ್ಧಿ ಬರುತ್ತೆ. ಆದರೆ ಈ ರಸ ಅಂಥದ್ದಲ್ಲ. ಕುಡಿದಷ್ಟು 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 ಕುಡಿಬೇಕು ಅನ್ನುವಂತಹ ಉತ್ಕೃಷ್ಟವಾದ ರಸ ಅಂತ ಹೀಗೆಲ್ಲ ವರ್ಣನೆ ಮಾಡಿ 3 ಶ್ಲೋಕಗಳಲ್ಲಿ, ಮೊದಲ ಶ್ಲೋಕದಲ್ಲಿ ಮಂಗಳಾಚರಣೆ, ಎರಡನೆಯ ಶ್ಲೋಕದಲ್ಲಿ ಅನುಬಂಧ ಚತುಷ್ಟಯ, 3ನೇ ಶ್ಲೋಕದಲ್ಲಿ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡಿ ಮುಂದೆ ನೈಮಿಷಾರಣ್ಯ ಕ್ಷೇತ್ರ ನೈಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದ ಒಳಗೆ ಶೌನಕಾದಿ ಬ್ರಾಹ್ಮಣರು ಭಗವಂತನ ಪರಮಾನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ
ದೀರ್ಘಕಾಲದ ಒಂದು ಸತ್ರವನ್ನು, ಯಜ್ಞ ವಿಶೇಷವನ್ನು ಆರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರೋಮಹರ್ಷಣರ ಮಕ್ಕಳಾದ ಸೂತಾಚಾರ್ಯರು ಬಂದಿದ್ದಾರೆ. ನಮಗೆ ಆಶ್ಚರ್ಯ, ಈ ಸಂದರ್ಭದಲ್ಲಿಯೇ ಪುರಾಣವನ್ನು ನಡೆಸಿದ್ದು, ಪುರಾಣದ ಬಗ್ಗೆ ಕೇಳಿದ್ದು. ಯದ್ಯಪಿ ಕರ್ಮದಿಂದಲೇ ಮೋಕ್ಷ ಅಂತಾಗಿದ್ದಿದ್ರೆ ಅವರು ಸಾವಿರ ವರ್ಷ ಮಾಡುವಂಥ ಜ್ಞಾನಸತ್ರದಲ್ಲಿ ದೀಕ್ಷಿತರಾಗಿದ್ದರು. ಆದರೆ ಕೇವಲ ಕರ್ಮ ಮೋಕ್ಷಕ್ಕೆ ಕಾರಣ ಆಗೋಲ್ಲ. ನಿಜವಾಗಿಯೂ ಕರ್ಮಣ ಜ್ಞಾನ ಮಾತನೋತಿ, ಜ್ಞಾನದಿಂದ ಸಹಿತವಾದ ಕರ್ಮ ಮಾತ್ರ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಕೇವಲ ಹೋಮ ಹವನ ಮಾಡ್ತೀರಿ, ಯಜ್ಞ ಮಾಡ್ತೀರಿ, ಯಾಗ ಮಾಡ್ತೀರಿ, ಕರ್ಮ ಮಾಡ್ತೀರಿ, ಕರ್ಮದ ಮರ್ಮದ ಬಗ್ಗೆ ಜ್ಞಾನ ಇಲ್ಲ. ಇದು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಿದ್ದಾರೆ, ಕ್ರಮ ಏನು ಒಂದು ಗೊತ್ತಿಲ್ಲ. ಮಾಡಬೇಕು ಅಷ್ಟು, ಅದು ಪ್ರಯೋಜನ ಇಲ್ಲ. ಹಾಗಾದರೆ ಜ್ಞಾನ ಸಾಧನೆ ಬಹಳ ಮುಖ್ಯ. ಕರ್ಮ ಇರೋದೇ ಜ್ಞಾನಕ್ಕಾಗಿ, ಕರ್ಮಣ ಜ್ಞಾನ ಮಾತನೋತಿ. ಹಾಗಾಗಿ ಜ್ಞಾನ ಸಾಧನೆ ಮಾಡಿದಾಗ ಮೋಕ್ಷ ಲಭ್ಯ ಆಗುತ್ತೆ ಅಂತ ತಿಳಿಸುವ ಸಲುವಾಗಿ ಶೌನಕಾದಿ ಬ್ರಾಹ್ಮಣರು ಮಾಡುವಂಥ ಜ್ಞಾನ ಸತ್ರಕ್ಕೆ ಒಮ್ಮೆ ಸೂತಾಚಾರ್ಯರು ದಯಮಾಡಿಸಿದ್ದಾರೆ. ವೇದವ್ಯಾಸದೇವರ ಮುಖದಿಂದ, ಶುಕಮುನಿಗಳ ಮುಖದಿಂದ ಎಲ್ಲ ಪುರಾಣವನ್ನು ಕೇಳಿದಂತಹ ಮಹಾನುಭಾವರು ಸೂತಾಚಾರ್ಯರು ಅವರನ್ನು ಉತ್ತಮವಾದ ಆಸನದಲ್ಲಿ ಕೂಡಿಸಿ ಅವರನ್ನು ಅನೇಕ ರೀತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶೌನಕಾದಿ ಬ್ರಾಹ್ಮಣರು ಸೂತರನ್ನು ಕೇಳಿದ್ದು 6 ಪ್ರಶ್ನೆ. 6 ಪ್ರಶ್ನೆಗೆ ಉತ್ತರ ರೂಪವಾಗಿ ಸೂತರು ಹೇಳಿದ್ದು 12 ಸ್ಕಂದಗಳ ಶ್ರೀಮದ್ ಭಾಗವತ. ಕೇಳಿದ ಮೊದಲ ಪ್ರಶ್ನೆ ಯಾವುದು? ಪುಂಸಾಂ ಏಕಾಂತತ ಶ್ರೇಯಸ್ ತನ್ನ ಶಮಿಸಿತು ಅರ್ಹತಿ. ಮನುಷ್ಯ ಮಾತ್ರದವರು ಉದ್ಧಾರ ಆಗಲಿಕ್ಕೆ ಏನು ಮಾಡಬೇಕು ಅದು ಹೇಳಿದ್ದು. ಇದು ಎಲ್ಲರಿಗೂ ಮನುಷ್ಯರಿಗೆ ತಾನೆ, ಇದು ನಮಗೆ ನಿಮಗೆ ಅಂತಲ್ಲ, ಇಡೀ ಜಗತ್ತಿನ ಮನುಕುಲ ಉದ್ಧಾರ ಆಗಬೇಕು. ಹಾಗಾದರೆ ಏನು ಮಾಡಬೇಕು, ಸಾಧನೆಗೆ ಮಾರ್ಗ ಯಾವುದು, ಇದು ಕೇಳಿದ್ರು. ನಾವು ಏನೇನೋ ಸಾಧನೆ ಅಂತ ಏನೇನೋ ಮಾಡ್ತೀವಿ, ಏನೇನೋ ಮಾಡಲಿಕ್ಕಿದೆ, ತುಂಬ ಇದೆ ರೀ, ಆದರೆ ನಮಗೆ ಟೈಮೇ ಇಲ್ಲ. ಟೈಮ್ ಇಲ್ಲ ಅಲ್ಲ, ಟೈಮ್ ಇರುತ್ತೆ, ನಾವೇ ಇರಲ್ಲ. ನಮ್ಮ ಆಯುಷ್ಯ ಕಡಿಮೆ, ಅದರೊಳಗೂ ಕಲಿಯುಗದಲ್ಲಿ ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನ. ಕಲಿಯುಗದ ಜನಕ್ಕೆ ಅಲ್ಪಾಯುಷ್ಯ ಅಂತ, ಭಾರಿ ಆಯುಷ್ಯ ಕಡಿಮೆ ಈಗ. ಅದರೊಳಗೂ ಈಗ ರೋಗ ರುಜಿನಗಳ ಮಧ್ಯದಲ್ಲಂತೂ ಈಗ ಸಾವಲ್ಲ, ಸುದ್ದಿ ಕೇಳಿದ್ರೆ ಸಾವು ಬರುತ್ತೆ. ಆ ಸುದ್ದಿನೇ ಸಾಕು ಕಲಿಯುಗದಲ್ಲಿ. ಅದರೊಳಗೂ ಮಂದಾಹ ಮಂದಮತಯ ಮಂದಭಾಗ್ಯಾ ಉಪದ್ರತಾ. ಏನೋ ಒಂದು ಸತ್ಕರ್ಮ ಮಾಡೋಣ ಅಂತ ಹೋದರೆ 100 ಪ್ರಾಬ್ಲಮ್. ತಿಳಿಬೇಕಾದ್ದು, ಕೇಳಬೇಕಾದ್ದು, ಮಾಡಬೇಕಾದ್ದು ತುಂಬ ಇದೆ. ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಆಸನ ಹೇಗೆ, ಪ್ರಾಣಾಯಾಮ ಹೇಗೆ, ಗಾಯತ್ರಿಯ ಜಪ ಹೇಗೆ, ಮಂತ್ರದ ಉಚ್ಚಾರಣೆ ಹೇಗೆ, ಎಷ್ಟು ಅಕ್ಷರ ಇದೆ, ತುಂಬ ತಿಳ್ಕೊಳ್ಳೋದಿದೆ. ಆದರೆ ಏನೂ ತಿಳ್ಕೊಂಡೇ ಇಲ್ಲ. ಆದರೆ ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಶುಪ್ರಸೀದತಿ. ಏನನ್ನು ಮಾಡುವುದರಿಂದ ಪರಮಾತ್ಮ ಪ್ರೀತನಾಗ್ತಾನೋ ಅದನ್ನು ಹೇಳ್ರಿ ಅಂತ 2ನೇ ಪ್ರಶ್ನೆ ಕೇಳಿದ್ದಾರೆ. ದೇವಕಿ ವಸುದೇವರ ಮಗನಾಗಿ ಭೂಮಿಯಲ್ಲಿ ಭಗವಂತ ಅವತರಿಸಿ ಬಂದಿದ್ದಾನಲ್ಲ, ಅವನ ಕತೆ ಹೇಳ್ರಿ. ಅಷ್ಟೇ ಅಲ್ಲ, ಭಗವಂತನ ಎಲ್ಲ ಅವತಾರಗಳು ಅದರೊಳಗೆ ಅವನದೇನು ಸ್ವಾರ್ಥ ಇಲ್ಲ, ದೇವರಿಗೇನು ಬೇಕಿಲ್ಲ. ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಸಕಲ ಪ್ರಾಣಿ ಪ್ರಪಂಚದ ಔನ್ನತ್ಯಕ್ಕೋಸ್ಕರ ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾನಲ್ಲ, ಅವನ ಅನೇಕ ಅವತಾರಗಳು ಬೇರೆ ಬೇರೆ ಇದೆಯಲ್ಲ, ಅದನ್ನೆಲ್ಲ ಹೇಳಿ ಲೀಲಾ ವಿವಿಧತಃ ಸ್ವೈರಮೀಶ್ವರಸ್ಯಾತ್ಮಮಾಯಯ. ಭಗವಂತ ತನ್ನ ಇಚ್ಛೆಯಿಂದ ಏನೆಲ್ಲ ಲೀಲೆಗಳನ್ನು ಮಾಡಿದ್ದಾನೆ ಅದನ್ನು ಹೇಳ್ರಿ. ಆಮೇಲೆ ಭಗವಂತ ಇರುವ ತನಕ ಅವನು ಧರ್ಮದ ರಕ್ಷಕನಾಗಿದ್ದ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರನ್ನ ಆಶ್ರಯ ಮಾಡಿತು, ಧರ್ಮದ ರಕ್ಷಕರು ಯಾರು, ಇದನ್ನು ಹೇಳಿ ಅಂತ ಇಷ್ಟು ಪ್ರಶ್ನೆಗಳನ್ನು ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುತಾಚಾರ್ಯರು ಹೇಳ್ತಾ ಇದ್ದಾರಪ್ಪ, ನಾ ಏನು ಹೇಳೋಕ್ಕೆ ಮುಂಚೆ ನಮ್ಮ ಗುರುಗಳು ಸ್ತೋತ್ರ ಮಾಡ್ತೀನಿ ಅಂತ ಅವರ ಗುರುಗಳನ್ನು ಕೊಂಡಾಡಿದ್ದಾರೆ. ಅವರ ಗುರುಗಳು ಯಾರಂದರೆ ನಮ್ಮೆಲ್ಲರಿಗೂ ಗುರುಗಳು, ಜೀವಜಾತದ ಗುರುಗಳು. ಯಾರವರು? ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ
ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸರ್ವಭೂತ ಹೃದಯಂ ಮುನಿಂ. ಎಲ್ಲ ಪ್ರಾಣಿ ಪ್ರಪಂಚದ ಹೃದಯದ ಒಳಗೆ ಕೂತು ಮನೋನಿಯಾಮಕರಾಗಿ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಪ್ರಚೋದನೆ ಮಾಡುವಂಥ ಗುರುಗಳು ಅವರು ನಮ್ಮ ಗುರುಗಳು. ಯಾರವರು? ಶುಕಾಚಾರ್ಯರು, ವ್ಯಾಸಪುತ್ರಂ. ಅವರು ದೇಹಾಭಿಮಾನ ರಹಿತರಾಗಿ ಶುಕಾಚಾರ್ಯರು ಸನ್ಯಾಸಿಯಂತೆ ಹೊರಟು ನಿಂತಾಗ ಮಗ ಹೊರತಾ ಇದ್ದಾನಲ್ಲ ಅಂತ ಒಂದು ವಿಯೋಗ ಕಾತರ ಪಟ್ಟವರಂತೆ ಮಗೂಂತ ಕರೆದರೆ ಎಲ್ಲ ಸ್ಥಾವರ ಜಂಗಮಗಳು ಕೂಡ ಪ್ರತಿಧ್ವನಿಸ್ತಾ ಇದೆಯಂತೆ. ವ್ಯಾಸರಿಗೆ ಪ್ರತ್ಯುತ್ತರವನ್ನು ಕೊಟ್ಟವು. ವೈರಾಗ್ಯದಿಂದ ಹೊರಟು ಬಿಟ್ಟಿದ್ದಾರೆ. ಹುಟ್ಟಿದ ತಕ್ಷಣ ವೈರಾಗ್ಯದಿಂದ ಹುಟ್ಟಿದವರು. ನಮಗೆ ಹುಟ್ಟಿ 8 ವರ್ಷ ಆಗಿ ಸಾಯೋ ಹೊತ್ತುಗಾಲ ಬಂದರೂ ವೈರಾಗ್ಯ ಬರಲ್ಲ. ಹಾಗೇನಾದ್ರು ಬಂದರೂ ಪುರಾಣ ಹೇಳೋರ ಮೇಲೆ ವೈರಾಗ್ಯ ಬರುತ್ತೆ. ದೇವ್ರ ಮೇಲೆ ದೇವರು ಬೇಕಾಷ್ಟು ಮಾಡಿದ ಕಡೆ ಏನು ಪ್ರಯೋಜನ? ಹಂಗೆ ಹೋಗ್ಬಿಡ್ತು. ಹುಟ್ಟುವಾಗಲೇ ವೈರಾಗ್ಯ, ದೇಹಾಭಿಮಾನವೇ ಇಲ್ಲ. ಉಳಿದಿದ್ರ ಅಭಿಮಾನ. ನಮಗೆ ಏನಿಲ್ಲದೆ ಇದ್ರೂ ದೇಹಾಭಿಮಾನ ಇದೆ ರೀ. ನಮಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಥವಾ ಎಲ್ಲೇ ನಮ್ಮ ಎಂಥ ಆಪತ್ಕಾಲದಲ್ಲೂ ನಮ್ಮ ಮಾನ ದೇಹಾಭಿಮಾನ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನೇ ಬಿಟ್ಟಿದ್ದಾರೆ ಅಂದರೆ ಉಳಿದದ್ದನ್ನೆಲ್ಲ ಬಿಟ್ಟರು ಅಂತ ತಿಳಿಸ್ತಾ ಇದ್ದಾರೆ ವೈರಾಗ್ಯ ಶಿಖಾಮಣಿಗಳು. ವೈರಾಗ್ಯ ಬೇಕಂದರೆ ರುದ್ರದೇವರ ಆಶ್ರಯ ಮಾಡಬೇಕು. ಅವರೇ ನಮ್ಮ ಗುರುಗಳು ಶುಕಾಚಾರ್ಯರು ಅಂತ ಈಗೆಲ್ಲ ವರ್ಣನೆ ಮಾಡ್ತಾ, ಸಂಸಾರಿಣಾಂ ಕರುಣಯಾ ಪುರಾಣ ಗುಖ್ಯಂ. ಸಂಸಾರದಲ್ಲಿ ಬಿದ್ದು ಒದ್ದಾಡುವಂಥ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಎಲ್ಲ ಪುರಾಣಗಳ ಸಾರ ಸರ್ವಸ್ವವಾದ ಗೌಪ್ಯವಾದ ವಿಷಯ ಶ್ರೀಮದ್ ಭಾಗವತವನ್ನು ಹೇಳಿದ್ದಾರೆ. ತಮ್ಮ ವ್ಯಾಸ ಸೂನುಂ. ಯಾರವರು ಅಂದರೆ ವೇದವ್ಯಾಸದೇವರಿಗೆ ಮಗನಾಗಿ ಅವತಾರ ಮಾಡಿದ್ದಾರಲ್ಲ, ಗುರುಂ ಮುನೀನಾಂ. ಮುನಿಗಳಿಗೆಲ್ಲರಿಗೆ ಗುರುಗಳಾಗಿರ್ತಕ್ಕಂಥವರು. ಯಾರು ಭಗವಂತನನ್ನು ಮನನ ಮಾಡಬೇಕು ಅಂತ ಮುನಿಗಳಾಗಿರ್ತಾರೆ ಅವರಿಗೆಲ್ಲ ಗುರುಗಳಾಗಿ ಉಪದೇಶ ಮಾಡುವಂತಹ ಮಹಾಯೋಗ್ಯತೆಯನ್ನು ಪಡೆದ ಮಹಾನುಭಾವರು, ಮನೋನಿಯಾಮಕರಾದ ಮಹಾದೇವರು. ಹೀಗೆಲ್ಲ ಅವರನ್ನು ಸ್ತೋತ್ರ ಮಾಡಿ ಭಾಗವತದಲ್ಲಿ ಪ್ರತಿಪಾದ್ಯರಾಗಿರ್ತಕ್ಕಂತಹ ದೇವತಾ ಅವರದ್ದು ಸ್ತೋತ್ರ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇತ್. ಶ್ರೀಮದ್ ಭಾಗವತದಲ್ಲಿ ಪ್ರತಿಪಾದ್ಯನಾದ ದೇವತಾ ನಾರಾಯಣ, ಪ್ರವರ್ತಕರಾದ ರೂಪ ವೇದವ್ಯಾಸ ರೂಪ. ಈ ಗ್ರಂಥವನ್ನು ಜಗತ್ತಿಗೆ ಕೊಟ್ಟವರು. ಆ ಎರಡರಲ್ಲಿ ಮೊದಲಿನ ರೂಪ ನಾರಾಯಣ ರೂಪವನ್ನು ನಮಸ್ಕಾರ ಮಾಡ್ತಾ, ಭಾಗವತ ಜ್ಞಾನದಿಂದ ಸಿದ್ಧಿ ಪಡೆದ ಸರ್ವಶ್ರೇಷ್ಠರು ವಾಯುದೇವರು, ಉಪಸಾಧಕರಾಗಿರ್ತಕ್ಕಂಥ ಶೇಷದೇವರು, ಭಾಗ್ಯಾತ್ಮಿಕಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ, ಗ್ರಂಥದ ಅಭಿಮಾನಿಯಾದ ಸರಸ್ವತಿ, ಇವರೆಲ್ಲರಿಗೆ ನಮಸ್ಕಾರ ಮಾಡಿ ಶ್ರೀಮದ್ ಭಾಗವತವನ್ನು ಹೇಳ್ತೇನೆ ಅಂತ ಸೂತರು ತಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನು ಆರಂಭ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಾವು ಕೇವಲ ಕರ್ಮವನ್ನು ಮಾಡೋದ್ರೊಳಗೆ ಜೀವನವನ್ನು ಕಳೆದು ಬಿಡಬಾರ್ದು. ಭಗವಂತನ ಆರಾಧನೆ ಮಾಡಬೇಕು. ನಾವು ಮಾಡುವ ಎಲ್ಲ ಕರ್ಮ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಬರಲಿಲ್ಲ ಅಂತಾದರೆ ಮಾಡಿದ್ದೆಲ್ಲ ವ್ಯರ್ಥ ಅಂತಾರೆ. ಸವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರದೋಕ್ಷಜೆ. ಶ್ರೇಷ್ಠವಾದ ಧರ್ಮ ಯಾವುದು ಅಂದರೆ ಏನನ್ನ ಮಾಡೋದರಿಂದ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಬರುತ್ತೋ ಅದೇ ಧರ್ಮ. ಆ ಭಕ್ತಿ ಹೇಗಿರಬೇಕು? ಅಹೈತುಕ, ಅವ್ಯವಹಿತ. ಯಾವುದೇ ಕಾರಣ ಇರಬಾರ್ದು. ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಏನು ಕಾರಣ ಇರಬಾರ್ದು. ಅಹೈತುಕವಾಗಿರಬೇಕು, ಅವ್ಯವಹಿತವಾಗಿರಬೇಕು. ಅದನ್ನೇ ನಿರ್ವ್ಯಾಜಾಂ ನಿಶ್ಚಲಾಂ. ನಿರ್ವ್ಯಾಜವಾದ ಭಕ್ತಿ, ನಿಶ್ಚಲವಾದ ಭಕ್ತಿಯನ್ನು ಮಾಡಬೇಕು. ಅದನ್ನು ಮತ್ತೆ ಹೇಳ್ತಾ, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇತ್ ಯದಿರತಿಂ ಶ್ರಮಯೇವ ಹಿ ಕೇವಲಂ. ನೀವು ಸ್ವಕರ್ಮವನ್ನು ಮಾಡ್ತಾ ಇದ್ದೀರಿ, ಸತ್ಕರ್ಮಾನುಷ್ಠಾನ ಮಾಡ್ತಾ ಇದ್ದೀರಿ. ನಿಮಗೆ ದೇವರ ಪಾದಾರವಿಂದದಲ್ಲಿ ಭಕ್ತಿ ಬರ್ತಾ ಇಲ್ಲ ಅಂದರೆ ಮಾಡಿದ ಕರ್ಮ ಎಲ್ಲ ವ್ಯರ್ಥ ಅಂತಾರೆ. ನೋತ್ಪಾದಯೇತ್ ಯದಿರತಿಂ. ನೀವೇನೋ ಕರ್ಮ ಮಾಡ್ತಿದ್ದೀರಿ, ಆ ಕರ್ಮ ಮಾಡುವಾಗ ದೇವರ ನೆನಪು ಬರ್ತಾ ಇದ್ದರೆ ಆ ಕರ್ಮ ಮಾಡಿದ ಸಾರ್ಥಕ ಆಯಿತು, ಇಲ್ಲದೇ ಇಲ್ಲ. ನಾನು ಮಾಡಿದೆ ಎನ್ನುವ ಅಹಂಕಾರವೇ ಮತ್ತೆ ಮತ್ತೆ ಬರ್ತಾ ಇದ್ದರೆ ದೇವರ ಅನುಗ್ರಹಕ್ಕೆ ಅದು ಕಾರಣ ಅಲ್ಲ. ನಿಜವಾಗಿ ಸಾಧನ ಅಂದರೆ
ಕರ್ಮ ಮಾಡ್ತಾ 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 ದೇವರ ನೆನಪು ಗಾಢ ಆಗಬೇಕು. ದೇವರು ಮಾಡಿಸ್ತಾ ಇದ್ದಾನೆ, ಅವನಿದ್ದಿದ್ದನ್ನೇ ನಡೆದದ್ದು, ಅವನಿಲ್ಲ ಅಂದರೆ ನಂದೇ ನಡೆಯಲ್ಲ, ಇದು ಬರ್ತಾ ಇರಬೇಕು. ಆ ಭಗವಂತನ ಪಾದದಲ್ಲಿ ಭಕ್ತಿ ಬರಲಿಕ್ಕೆ ಅದು ಕಾರಣ ಆಗಲಿಲ್ಲ ಅಂದರೆ ಶ್ರಮ ಏವ ಹಿ ಕೇವಲ ನೀವು ಶ್ರಮ ಪಟ್ಟದ್ದು ಎಷ್ಟೋ ಅಷ್ಟೇ ನಿಮಗೆ ಲಾಭ, ಅದರಿಂದ ಬೇರೆ ಏನೂ ಲಾಭ ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೀಗೆಲ್ಲ ಹೇಳ್ತಾ ಇದ್ದಾರೆ.